ಬ್ರೇಕ್ನ ಬಳಿಕ ಅಮರ ನೆನಪುಗಳು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಅಂಬರೀಷ್ ಅವರ ಕರಿಯರ್ ಫಾಲೋ ಮಾಡ್ತಾ ಬಂದ್ರೆ ಮಾಸ್ ಮಸಾಲಾ ಸಿನಿಮಾಗಳ ನಡುವೆ ಅಲ್ಲಲ್ಲಿ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನ ನೀಡುತ್ತಾ ಸರ್ಪ್ರೈಸ್ ನೀಡಿರೋದನ್ನ ನಾವು ನೋಡಬಹುದು. ಅದರಲ್ಲೂ ಅವರು ಪತ್ರಕರ್ತನಾಗಿ ಅಭಿನಯಿಸಿದ ಟಿ.ಎಸ್. ನಾಗಾಭರಣ ನಿರ್ದೇಶನದ ಒಂಟಿ ಧ್ವನಿ, ಕೆ.ವಿ. ರಾಜು ನಿರ್ದೇಶನದ ನವಭಾರತ ಮತ್ತು ಜೋಶಿ ನಿರ್ದೇಶನದ ನ್ಯೂ ಡೆಲ್ಲಿ ಸಿನಿಮಾಗಳು ವಿಶಿಷ್ಟ ಕಥೆಯಿಂದ ಗಮನ ಸೆಳೆಯುತ್ತವೆ. ಈ ಮೂರು ಸಿನಿಮಾಗಳ ಕಾಮನ್ ಫ್ಯಾಕ್ಟರ್ ಏನಂದ್ರೆ, ಮೂರೂ ಸಿನಿಮಾಗಳು ಕಾದಂಬರಿ ಆಧಾರಿತ ಸಿನಿಮಾಗಳಾಗಿದ್ದು, ಮೂರೂ ಸಿನಿಮಾದಲ್ಲೂ ಅನ್ಯಾಯದ ವಿರುದ್ಧ ಧ್ವನಿ ಎತ್ತೋ ಪತ್ರಕರ್ತನ ಪಾತ್ರದಲ್ಲಿ ಅಂಬರೀಷ್ ನಟಿಸಿ ತಮ್ಮ ರೆಬಲ್ ಸ್ಟಾರ್ ಇಮೇಜ್ಗೆ ಮತ್ತಷ್ಟು ಶಕ್ತಿ ತುಂಬುತ್ತಾರೆ. ಪೇಪರ್ ಶುರು ಮಾಡೋಕೆ ಎಲ್ಲ ತಯಾರಿನೂ ಆಗಿದೆ, ಆದ್ರೆ ಇನ್ನು ಯಾಕೆ ತಡ ಮಾಡ್ತಿದ್ದೀರಾ ಸರ್? ಎಲ್ಲ ತಯಾರಿನೂ ಆಗಿದೆಯಾ? ಏನು? ಕೆಲವರು ಸಂದರ್ಶನ ಮಾಡಿದೀವಿ. ಅಮೆರಿಕಾಗೆ ಇಂಡಿಯನ್ ಅಂಬಾಸಿಡರ್ ಆಗಿ ಹೋಗ್ತಿರೋ ಅಗರ್ವಾಲ್ ಸಂದರ್ಶನ ತಯಾರಾಗಿದೆ. ಜೈಲ್ಗೆ ಹೋಗಿ ಗಲ್ಲು ಶಿಕ್ಷೆ ಗುರಿಯಾಗಿರೋ ವಿಷ್ಣು ಸಂದರ್ಶನ ನೋಡಿದೆ, ಎಲ್ಲ ಓದಿದ್ದೀನಿ. ಬರೀ ಸಂದರ್ಶನಗಳಿಂದ ನಾವು ಪತ್ರಿಕೆ ತರಕ್ ಸಾಧ್ಯನಾ? ಸಂದರ್ಶನಗಳು, ಗಾಸಿಪ್ಗಳು ಓದೋದಕ್ಕೆ ಜನರಿಗೆ ದೇಶದ ತುಂಬಾ ಪತ್ರಿಕೆಗಳಿವೆ. ಅವ್ರಿಗೆ ಹೊಸ ಪತ್ರಿಕೆ ಬೇಕಾಗಿಲ್ಲ, ಆದ್ರೆ ಅದರ ಅಗತ್ಯ ನಮಗಿದೆ. ಜನ ಹಣ ಕೊಟ್ಟು ನಮ್ಮ ಪತ್ರಿಕೆನೇ ತಗೋಬೇಕು ಅಂದ್ರೆ ನಮ್ಮ ಪತ್ರಿಕೆಯಲ್ಲಿ ಅದರ ವಿಶೇಷ ಇರಬೇಕು. ನಿಮ್ಮ ಹತ್ರ ಅಂತ ಸ್ಪೆಷಲ್ ನ್ಯೂಸ್ ಇದೆಯಾ? ನೋ, ಎಲ್ಲ ಮಾಮೂಲೆ. ಸೊ ಮೊದಲು ಒಂದು ವಿಶೇಷವಾದ ಸುದ್ದಿನ ನೀವು ಪತ್ತೆ ಮಾಡಬೇಕು. ವಿಶೇಷ ಅಂದ್ರೆ ಹೇಗಿರ್ಬೇಕು? ಸ್ವಲ್ಪ ಗೈಡ್ಲೈನ್ಸ್ ಕೊಡಿ ಸರ್. ಬೇರೆ ಯಾವ ಪತ್ರಿಕೆಯಲ್ಲೂ ಬರದೇ ಇರುವಂತ ಒಂದು ಸೆನ್ಸೇಷನ್ ನ್ಯೂಸ್ ನಮ್ಮ ಪತ್ರಿಕೆಯಲ್ಲಿ ಬರಬೇಕು. ಅಂತ ಒಂದು ಫೀಚರ್ ಸಿಕ್ಕಿದ ಮೇಲೆನೆ ನಾವು ಪತ್ರಿಕೆ ಶುರು ಮಾಡಕ್ ಸಾಧ್ಯ. ನಾವು ಹಳೆ ಟ್ರ್ಯಾಕ್ ಬಿಟ್ಟು ಹೊಸ ಮಾರ್ಗ ಹಿಡಿಬೇಕು. ಅದಕ್ಕೋಸ್ಕರ ನಾನೊಬ್ಬ ಹೊಸ ವರದಿಗಾರ ನೇಮಿಸಿದ್ದೀನಿ. ಅವನೇ ವಿಶ್ವನಾಥ್. ಯಾರವನು? ಸದ್ಯಕ್ಕೆ ಆ ವ್ಯಕ್ತಿ ಅಜ್ಞಾತವಾಸಿಯಾಗಿರ್ಬೇಕು ಅಂತ ಬಯಸಿದ್ದಾನೆ. ಎ ಕ್ಲಾಸ್ ನೆಟ್ವರ್ಕ್ ಇರೋಂಥ ದೊಡ್ಡ ದೊಡ್ಡ ನ್ಯೂಸ್ ಪೇಪರ್ಗಳಿರೋ ನಮ್ಮ ದೇಶದಲ್ಲಿ ಅವ್ರಿಗೆ ಯಾರಿಗೂ ಸಿಗದೆ ಇರೋಂಥ ಸೆನ್ಸೇಷನಲ್ ನ್ಯೂಸ್ ನಮಗ್ ಮಾತ್ರ ಸಿಗೋದು ಹೇಗೆ ಸಾಧ್ಯ? ಅಂತ ಹಾಟ್ ನ್ಯೂಸ್ ಸಿಗೋವರೆಗೂ ನಾವು ಕಾಯೋದು ನನಗೇನೋ ಮೂರ್ಖತನ ಅನ್ಸುತ್ತೆ. ಹೆಚ್ಚು ಮಾತಾಡ್ಬಿಟ್ಟೆ, ಸಾರಿ. ಪರವಾಗಿಲ್ಲ, ಸೀದರ್ಗೆ ಏನ್ ಸಿಗ್ಬೇಕೋ ಅದು ಸಿಕ್ಕೇ ಸಿಗುತ್ತೆ. ಅಷ್ಟು ಖಚಿತವಾಗಿ ಹೇಗೆ ಹೇಳ್ತೀರಾ ಸರ್? ಅದು ನನ್ನ ಜಾತಕದಲ್ಲೇ ಇದೆ. ಗೊತ್ತಾಯ್ತು, ನಾನು ಬರ್ತೀನಿ. ಗುಡ್ ನೈಟ್ ಸರ್. ಗುಡ್ ನೈಟ್. ನಾನು ಬರ್ತೀನಿ. ಗುಡ್ ನೈಟ್. ಒಂದ್ ಮಾತು, ನಿಮ್ ಮನಸ್ಸಿನಲ್ಲಿರೋರು ಯಾರು ಅಂತ ನಾನು ಊಹೆ ಮಾಡಿದೆ. ಅಗರ್ವಾಲ್ ತಾನೆ? ನಾನು ಬಾಯ್ಬಿಟ್ಟು ಹೇಳೋವರೆಗೂ ನಿನ್ನ ಹೂವೆ ನಿನ್ನ ಮನಸ್ಸಲ್ಲೇ ಇರಬೇಕು. ಗುಡ್ ನೈಟ್. ಹೇಗಿದ್ದೀರಾ ಸರ್? ಪೇಪರ್ ಶುರು ಮಾಡಿದ್ರಾ? ಎಲ್ಲ ಚೆನ್ನಾಗಿ ನಡೀತಿದೆ ತಾನೆ? ಇಲ್ಲ. ಯಾಕೆ ಸರ್? ನಮ್ಮ ಪತ್ರಿಕೆ ಹೊರಗೆ ಬರೋದು ನೀನು, ವೆಂಕಿ, ಜಗ್ಗ ಈ ಜೈಲಿಂದ ಹೊರಗೆ ಬಂದ್ಮೇಲೆ. ಹೊರಗೆ ಬಂದ್ಮೇಲ? ಮೇಲ್ಗೆ. ಅವ್ರಿಗೆ ಕನ್ನಡ ಗೊತ್ತಿಲ್ಲ. ನೀವು 3 ಜನ ಈ ಜೈಲಿಂದ ತಪ್ಪಿಸ್ಕೊ. ಹೌದು, ನಾಳಿದ್ದು ಬೆಳಗಿನ ಜಾವ 5:30ಕ್ಕೆ ವಿಷ್ಣುನ ಗಲ್ಗೇರಿಸ್ತಾರೆ. ಅದಕ್ಕೆ ಮೊದಲು ನೀವೆಲ್ಲ ತಪ್ಪಿಸ್ಕೋಬೇಕು. ಹೇಗೆ? ನೀವು ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ಇದರಲ್ಲಿದೆ. ಇಲ್ಲಿಂದ ತಪ್ಪಿಸ್ಕೊಂಡ್ಮೇಲೆ ನಾವೇನ್ ಮಾಡ್ಬೇಕು ಸರ್? ಅದು ಅದರಲ್ಲೇ ಇದೆ. ಅನಂತು, ಹುಷಾರ್. ಆಯ್ತು ಸರ್, ನಾ ಬರ್ತೀನಿ. ಇವತ್ತಿಂದ ನಾವೆಲ್ಲ 24 ಗಂಟೆ ಕೆಲಸ ಮಾಡಬೇಕು. ಈ ವಾರದಲ್ಲಿ ಯಾವ ದಿನ ಆದ್ರೂ, ಯಾವ ಕ್ಷಣದಲ್ಲಾದ್ರೂ ನಮ್ಮ ಪತ್ರಿಕೆನ ಬಿಡುಗಡೆ ಮಾಡಕ್ ನಾವು ರೆಡಿ ಇರಬೇಕು. ನಮಗೆ ವಿಶ್ರಾಂತಿ ಅನ್ನೋದಿಲ್ಲ. ನೀವು
ಇಲ್ಲಿ ಕೆಲಸ ಮಾಡಬೇಕು, ಇಲ್ಲ ಹೊರಗಡೆ ಫೀಲ್ಡ್ಸ್ನಲ್ಲಿ ಹೋಗಿ ನ್ಯೂಸ್ ಕಲೆಕ್ಟ್ ಮಾಡ್ಕೊಂಡ್ ಬರಬೇಕು. ಮಿಸ್ಟರ್ ರಾವ್ ಸರ್, ಈ ವಿಷಯನ ನಮ್ಮ ಎಲ್ಲ ಸ್ಟಾಫ್ಗೆ ತಿಳಿಸ್ಬಿಡಿ. ಎಸ್ ಸರ್. ಸುರೇಶ್ ಸರ್, ಪ್ರತಿದಿನ ಫ್ರಂಟ್ ಪೇಜ್ ಒಂದು ಬಿಟ್ಟು ಮಿಕ್ಕೆಲ್ಲ ಪೇಜ್ಗಳು ರೆಡಿ ಆಗಿರಬೇಕು. ಆ ವಿಷ್ಣು ಅಗರ್ವಾಲ್ ಸಂದರ್ಶನ ಸೆಟ್ ಮಾಡಿ. ಚೆನ್ನಾಗಿದೆ. ನಮಗೊಂದು ಸೆನ್ಸೇಷನ್ ನ್ಯೂಸ್ ಸಿಗುತ್ತೋ ಇಲ್ವೋ, ಈ ವಾರದಲ್ಲಿ ನಮ್ಮ ಪತ್ರಿಕೆ ಬಿಡುಗಡೆ ಆಗಲೇಬೇಕು. ಈಗಾಗಲೇ ತಡ ಆಗಿದೆ. ನ್ಯೂ ಡೆಲ್ಲಿ ಡೈರಿ ಬಿಡುಗಡೆ ಆಗೋ ಶುಭ ಮುಹೂರ್ತನ ಇಷ್ಟರಲ್ಲೇ ನಾನು ಹೇಳ್ತೀನಿ. ಓಕೆ. ಕಾಣದಂತೆ ಮಾಯವಾದನು ಬೀದಿಲೇನೆ ಹಾಡೋದು. ಮನೆಗೆ ನಡಿ. ಸೇರಿಕೊಂಡನು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಚಲಿಸುವ ಮೋಡುಗಳು ಎಷ್ಟು ಚೆನ್ನಾಗಿ ಆಡಿದ್ದಾನೆ. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು. ಅಮ್ಮ ಅಯ್ಯೋ ಅಯ್ಯೋ, ಯಾರೋ ಕಳ್ಳರು ನುಗ್ಬಿಟ್ಟಿದ್ದಾರೆ ಕಣೋ. ಅಯ್ಯೋ, ಮನೆ ಒಳಗೆ ಏನಿದ್ಯೋ ಏನಿಲ್ವೋ ದೇವ್ರೆ. ಹೋದ್ವಿ. ಏನ್ ರಾಚಾರನಪ್ಪ. ಅಯ್ಯೋ, ನನ್ನ ರೂಮಲ್ಲಿ ಗೊಂಬೆ ಎಲ್ಲ ತುಲಿ ಆಗ್ಬಿಟ್ಟಿದ್ಯಲ್ಲಪ್ಪ. ವಿಶ್ವ ವಿಶ್ವ, ಹಿಂದ್ಗಡೆ ಬಾಲ್ ತೆಗೆದಿದ್ಯಪ್ಪ. ಏನಮ್ಮ? ಇಲ್ಲಿಂದಲೇ ಅವ್ರು ಬಂದಿರ್ಬೇಕಪ್ಪ. ಅಣ್ಣ, ವಿಶ್ವನಾಥ, ಏನೇ ಇದಲ್ಲ ಗಲಾಟೆ. ಏನು ಅಂತ ಅರ್ಥ ಆಗ್ತಲ್ಲ ಚಿತ್ರಮ್ಮನವ್ರೆ. ಅವತ್ತೇ ಹೇಳ್ದೆ ಒಂದು ಒಳ್ಳೆ ಡೋರ್ ಲಾಕ್ ಹಾಕ್ಸುತ್ತ. ಇಲ್ಲರೂ ಇದೇ ಬಂದಿದ್ದಿ. ಈಗ ಈಚೆ ಆಗ್ತಾಗೆ ಇದೆ. ಎಲ್ಲ ಹಿಂದ್ಗಡೆಯಿಂದ ಬಂದಿರ್ಬೇಕು ಅಂತ ಕಾಣುತ್ತೆ. ವಿಶ್ವ, ಏನು ಕಳೆದು ಹೋಗಿಲ್ಲ ಕಣಪ್ಪ. ಒಡವೆ ವಸ್ತು ಎಲ್ಲ ಹಾಗೆ ಇದೆ. ಓ, ಅಷ್ಟೇನಾ? ಯಾವ್ದಕ್ಕೂ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡು. ಸರ್, ನಾನೊಂದು ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ಏನ್ ಕಂಪ್ಲೇಂಟು? ನಮ್ಮ ಮನೆ ಯಾರೋ ಲೂಟಿ ಮಾಡ್ಬಿಟ್ಟಿದ್ದಾರೆ. ಬೀಗ ಹೊಡ್ತಾನೆ? ಅಲ್ಲ ರೀ, ಅವೆನ್ಯೂ ರೋಡ್ ನಲ್ಲಿ ರೂಪಾಯಿಗೆ ಒಂದು ಬೀಗ ಅಗ್ಬಾಯ್ ಸಿಗುತ್ತೆ ಅಂತ ಹೇಳಿ ತಂದು ತಗಲಾಕಿದ್ರೆ ಲೂಟಿ ಆಗದೆ ಇನ್ನೇನಾಗುತ್ತೆ? ದಪ್ಪೆದಾರೆ, ಬೀಗ ಹೊಡೆದಾಕಿಲ್ಲ ರೀ, ಹಿಂದಿನಿಂದ ಬಂದು ಎಲ್ಲ ಎಳೆದಾಕಿ. ಗೊತ್ತಾಯ್ತು. ಎಲ್ಲ ವಿವರ ಬರ್ದು ಒಂದು ಕಂಪ್ಲೇಂಟ್ ಕೊಡಿ. ವಿವರ ಅಂದ್ರೆ ರೇ, ನಿಮ್ಗೆ ಅಷ್ಟು ಗೊತ್ತಾಗಲ್ವೇನ್ರಿ? ನಿಮ್ ಹೆಸರು, ವಿಳಾಸ, ಹೋಗಿರೋ ಸಾಮಾನು, ಅದ್ರ ಬೆಲೆ, ಅದ್ರ ಬಣ್ಣ ಇತ್ಯಾದಿ ವಿವರ ಬರೀರಿ. ಇಲ್ಲದೆ ಹೋದ್ರೆ ಹುಡ್ಕೋ ಕಷ್ಟವಾಗುತ್ತೆ. ಸರ್, ಯಾವ ಸಾಮಾನು ಹೋಗಿಲ್ಲ ಸರ್. ಏನು ಹೋಗಿಲ್ಲ? ಮತ್ತೇನ್ರಿ ನಿಮ್ ತಲೆ ಕಂಪ್ಲೇಂಟ್ ಕೊಡೋದು? ಎದ್ದೋಗ್ರಿ, ನಮ್ ಟೈಮು ಪೇಪರ್ ವೇಸ್ಟ್ ಮಾಡಬೇಡಿ. ಏನು ಹೋಗದೆ ಇರ್ಬೋದ್ರಿ? ಇದು ರ್ಯಾನ್ಸಾಕ್ ಕೇಸ್ ಅಂತ ಯಾಕೆ ರಿಜಿಸ್ಟರ್ ಮಾಡ್ಕೋಬಾರ್ದು? ನೋಡಿ, ನಾನು ದಿನವಾಣಿ ಪೇಪರ್ ಕೆಲಸ ಮಾಡ್ತಿದ್ದೀನಿ. ಸ್ವಲ್ಪ ಜವಾಬ್ದಾರಿಯಿಂದ ಮಾತಾಡಿ. ಓಹ್, ದಿನವಾಣಿಯವರ? ಏನ್ ಸರ್ ನಿಮ್ ಹೆಸರು? ವಿಶ್ವನಾಥ ಅಂತ. ಅದೇ ಆ ರಾಜಾಜಿನಗರದ ಹುಡುಗಿ ಸತ್ ಕೇಸ್ ನಲ್ಲಿ ನೀವು ತಾನೇ ಬರೀತಾ ಇದ್ದಿದ್ದು. ಬರೀ ನಾನು ಚರಿತ್ರೆ ಕೇಳ್ತೀರಾ, ಇಲ್ಲ ನಾನು ಕೇಸ್ ರಿಜಿಸ್ಟರ್ ಮಾಡ್ತೀರಾ? ರೇ, ನಿಮ್ ಈ ಚರಿತ್ರೆ ಇಡೀ ನಮ್ ಡಿಪಾರ್ಟ್ಮೆಂಟ್ಗೆ ಗೊತ್ತ್ರಿ. ಏನೋ ಬೆಟ್ಟ ಕಡಿತೀನಿ ಅಂತ ಪೊಲೀಸ್ ವಿರೋಧವಾಗಿ ಬರೀಬೇಡ್ರಿ. ಇದರಿಂದ ನಿಮ್ಗೆ ಒಳ್ಳೇದಾಗಲ್ಲ. ಬಿ ಕೇರ್ಫುಲ್. ನಾನು ಸತ್ಯನೇ ಬರಿತಾ ಇದ್ದೀನಿ. ಅದು ಪತ್ರಿಕಾ ಧರ್ಮ. ಅದೆಲ್ಲ ನಿಮ್ಗೆ ಯಾಕೆ? ಕಂಪ್ಲೇಂಟ್ ತಗೊಳ್ಳಿ. ಹುಷಾರಾಗಿರಿ. ಒಂದೊಂದ್ ಸಾರಿ ಧರ್ಮನೇ ಕತ್ತಿಗೆ ನೇಣಾಗುತ್ತೆ. ಅಮರ ನೆನಪು ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಚಿಕ್ಕ ವಿರಾಮದ ಬಳಿಕ.